ಮೊದಲ ಸುದ್ದಿ ವಾಲ್ಮೀಕಿ ನಿಗಮದ ನಂತರ ರಾಜ್ಯದಲ್ಲಿ ಮತ್ತೊಂದು ದೊಡ್ಡ ಹಗರಣ ನಡೆದಿದೆ, ಬಯಲಿಗೆ ಬಂದಿದೆ. ಲೋನ್ ಕೊಡೋ ನೆಪದಲ್ಲಿ ಕೋಟಿ ಕೋಟಿ ಗುಳುಂ ಸ್ವಾಹ ಮಾಡಿದ್ದಾರೆ. ದಲಿತರ ದುಡ್ಡನ್ನ ತಿಂದು ತೇಗಿದ ಭ್ರಷ್ಟಾತಿ ಭ್ರಷ್ಟರು. ಅಂಬೇಡ್ಕರ್ ನಿಗಮದ ದುಡ್ಡನ್ನ ಭ್ರಷ್ಟ ಅಧಿಕಾರಿಗಳು ಜೇಬಿಗಿಳಿಸಿದ್ದಾರೆ. ವಾಲ್ಮೀಕಿ ನಿಗಮದ ನಂತರ ರಾಜ್ಯದಲ್ಲಿ ಮತ್ತೊಂದು ಹಗರಣ ನಡೆದಿದೆ. ಲೋನ್ ಕೊಡೋ ನೆಪದಲ್ಲಿ ಕೋಟಿ ಕೋಟಿ ಗುಳುಂ ಸ್ವಾಹ ಮಾಡಿದ್ದಾರೆ ಭ್ರಷ್ಟ ಅಧಿಕಾರಿಗಳು. ದಲಿತರ ದುಡ್ಡನ್ನ ತಿಂದು ತೇಗಿದ್ದಾರೆ. ಅಂಬೇಡ್ಕರ್ ನಿಗಮದ ದುಡ್ಡನ್ನ ಜೇಬಿಗಿಳಿಸಿದ್ದಾರೆ ಈ ಭ್ರಷ್ಟ ನೀಚ ಅಧಿಕಾರಿಗಳು. ಭ್ರಷ್ಟ 8 ಜನ ಆಫೀಸರ್ಸ್ಗೆ ಬಿಸಿ ಮುಟ್ಟಿಸಿದೆ ಲೋಕಾಯುಕ್ತ. ಬಡವರ ದುಡ್ಡು ತಿಂದ 8 ಭ್ರಷ್ಟರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇಂಥವರನ್ನ ಮಾತ್ರ ಸುಮ್ಮನೆ ಬಿಡಬಾರದು. ವಾಲ್ಮೀಕಿ ಹಗರಣ ಆಯಿತು, ಅದಾದ ನಂತರ ನಡೆದಿರುವಂತಹ ಅತಿ ದೊಡ್ಡ ಹಗರಣ ಬೆಳಕಿಗೆ ಬಂದಿದೆ. ಈಗ ದಲಿತರ ದುಡ್ಡನ್ನ ತಿಂದು ತೇಗಿದ್ದಾರೆ. ಅಂಬೇಡ್ಕರ್ ನಿಗಮದ ದುಡ್ಡನ್ನ ಜೇಬಿಗಿಳಿಸಿದ್ದಾರೆ ನೀಚ ಅಧಿಕಾರಿಗಳು. ಈ 8 ಜನ ಅಧಿಕಾರಿಗಳಿಗೆ ಲೋಕಾಯುಕ್ತ ಬಿಸಿ ಮುಟ್ಟಿಸಿದೆ. ನೋಡಿ, ಈಗ 8 ಜನ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 8 ಜನರ ಪೈಕಿ ನಿವೃತ್ತಿಗೊಂಡಿರುವ 3 ಜನ ಅಧಿಕಾರಿಗಳು, ಇನ್ನುಳಿದಂತ 5 ಜನ ಈಗಲೂ ಕೂಡ ಇದ್ದಾರೆ. ಎಂಟು ಜನರ ಪೈಕಿ ನಿವೃತ್ತಿಗೊಂಡಿರುವಂತಹ 3 ಜನ ಅಧಿಕಾರಿಗಳು, ಉಳಿದ 5 ಜನ ಭ್ರಷ್ಟ ಅಧಿಕಾರಿಗಳು ನಿಗಮದಲ್ಲೇ ಕೆಲಸ ಮುಂದುವರಿಸಿದ್ದಾರೆ. ವಿಜಯ್ ಕುಮಾರ್ ಜಿಲ್ಲಾ ವ್ಯವಸ್ಥಾಪಕ, ಮಾದೇವಿ ಬಾಯಿ ತಾಲೂಕು ಅಭಿವೃದ್ಧಿ ಅಧಿಕಾರಿ, ನೀಲಮ್ಮ ತಾಲೂಕು ಅಭಿವೃದ್ಧಿ ಅಧಿಕಾರಿ, ಅಕ್ಷತಾ ಅಂದಿನ ಪ್ರಭಾರ ವ್ಯವಸ್ಥಾಪಕರು, ಇದೀಗ ತಾಲೂಕು ಅಭಿವೃದ್ಧಿ ಅಧಿಕಾರಿಯಾಗಿದ್ದಾರೆ. ಶ್ರೀಚಂದ್ರ ವಿ ಗೌಡ ಅಂದಿನ ಜಿಲ್ಲಾ ವ್ಯವಸ್ಥಾಪಕರು, ಕೇಶವಮೂರ್ತಿ ಅಂದಿನ ಕಚೇರಿ ನಿರೀಕ್ಷಕ, ವಿಜಯಲಕ್ಷ್ಮಿ ಅಂದಿನ ತಾಲೂಕು ಅಧಿಕಾರಿ. ಹಾಲಿ ಅಧಿಕಾರಿಗಳ ನಿವಾಸ ಸರ್ಚ್ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಕೆಲವೊಂದು ದಾಖಲೆಗಳನ್ನ ಸೀಸ್ ಮಾಡಿದ್ದಾರೆ ಲೋಕಾಯುಕ್ತದವರು. ಇನ್ನು ಮೂಲ ದಾಖಲೆಗಳಿಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. 8 ಜನರ ಪೈಕಿ 3 ಅಧಿಕಾರಿಗಳು ನಿವೃತ್ತಿಗೊಂಡಿರುವುದು, ಉಳಿದ 5 ಭ್ರಷ್ಟ ಅಧಿಕಾರಿಗಳು ನಿಗಮದಲ್ಲೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಡವರ ದುಡ್ಡನ್ನ, ದಲಿತರ ದುಡ್ಡನ್ನ ತಮ್ಮ ಜೇಬಿಗೆ ಇಳಿಸಿಕೊಂಡಿರುವಂತ 8 ನೀಚ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ನಿಂತ್ಕೊಂಡಿದ್ದಾರೆ. ನೋಡಿ, ಎಂತೆಂಥವ್ರು ಇರ್ತಾರೆ. ಅದು ದಲಿತರಿಗೆ ಸೇರಿದ ಹಣ. ದಲಿತರ ಉದ್ಧಾರಕ್ಕೆ, ಅಭಿವೃದ್ಧಿಗೋಸ್ಕರ ಆ ಹಣವನ್ನು ಬಳಸಲಾಗುತ್ತೆ. ಆದರೆ ಅದೇ ನಿಗಮದಲ್ಲಿ ಕೆಲಸ ಮಾಡಿಕೊಂಡು, ಅಂಬೇಡ್ಕರ್ ನಿಗಮದಲ್ಲಿ ಕೆಲಸ ಮಾಡಿಕೊಂಡು ಇವರ ಯೋಗ್ಯತೆಗೆ ಕೋಟಿ ಕೋಟಿ ಹಣನ ತಮ್ಮ ಜೇಬಿಗಿಳಿಸ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ ಅಂತ ಅಂದರೆ ಇಂಥವರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. 8 ಜನರ ಹೆಸರುಗಳನ್ನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನಾವು. 8 ಜನರ ಹೆಸರುಗಳನ್ನು. ಈಗ 8 ಜನರ ಪೈಕಿ 3 ರಿಟೈರ್ಡ್ ಆಗಿದ್ದಾರೆ. ಇನ್ನು 5 ಜನ ಅಧಿಕಾರಿಗಳು ಅದೇ ನಿಗಮದಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ. ಇನ್ನು ಎಷ್ಟೆಷ್ಟು ನುಂಗಿ ನೀರು ಕುಡಿದಿದ್ದಾರೋ ಲೆಕ್ಕನೇ ಇಲ್ಲ. ವಿಜಯ್ ಕುಮಾರ್ ಜಿಲ್ಲಾ ವ್ಯವಸ್ಥಾಪಕ,
ಮಾದೇವಿ ಬಾಯಿ ತಾಲೂಕು ಅಭಿವೃದ್ಧಿ ಅಧಿಕಾರಿ, ನೀಲಮ್ಮ ತಾಲೂಕು ಅಭಿವೃದ್ಧಿ ಅಧಿಕಾರಿ, ಅಕ್ಷತಾ ಅಂದಿನ ಪ್ರಭಾರ ವ್ಯವಸ್ಥಾಪಕರು, ಇದೀಗ ಅವರು ತಾಲೂಕು ಅಭಿವೃದ್ಧಿ ಅಧಿಕಾರಿ ಆಗಿದ್ದಾರೆ. ಜೊತೆಗೆ ಶ್ರೀಚಂದ್ರ ವಿ ಗೌಡ ಅಂದಿನ ಜಿಲ್ಲಾ ವ್ಯವಸ್ಥಾಪಕರು, ಕೇಶವಮೂರ್ತಿ ಅಂದಿನ ಕಚೇರಿ ನಿರೀಕ್ಷಕ. ಅಂದರೆ ಭ್ರಷ್ಟಾಚಾರ ಯಾವಾಗ ನಡೆದಿತ್ತಲ್ಲ ಅವರು ಆ ಹುದ್ದೆಯಲ್ಲಿದ್ದರು ಅಂತ ಹೇಳ್ತಾ ಇದ್ದೀವಿ. ಆಗ ವಿಜಯಲಕ್ಷ್ಮಿ ಭ್ರಷ್ಟಾಚಾರ ಆದಾಗ ಅವತ್ತು ಇವರು ತಾಲೂಕು ಅಧಿಕಾರಿ ಆಗಿದ್ರು. ಏನು ಹಾಲಿ ಅಧಿಕಾರಿಗಳ ನಿವಾಸವನ್ನು ಕೂಡ ಲೋಕಾಯುಕ್ತದವರು ಸರ್ಚ್ ಮಾಡಿದ್ದಾರೆ. ಕೆಲವೊಂದು ದಾಖಲೆಗಳನ್ನು ಸೀಸ್ ಮಾಡಿರೋ ಅಧಿಕಾರಿಗಳು. ಇನ್ನು ಮೂಲ ದಾಖಲೆಗಳಿಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಹುಡುಕಾಟವನ್ನು ನಡೆಸಿದ್ದಾರೆ.